ಎಜಿ ನ್ಯೂಸ್ಗೆ ಸ್ವಾಗತ. ಮಹಾರಾಷ್ಟ್ರ ಚುನಾವಣೆಗೆ ಕರ್ನಾಟಕದ ಅಬಕಾರಿ ಇಲಾಖೆ ದುಡ್ಡು ಬರ್ತಿದೆ ಎಂಬ ಮೋದಿ ಆರೋಪಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹಾವೇರಿ ಜಿಲ್ಲೆ ಶಿಗ್ಗಾಂವ್ ತಾಲೂಕಿನ ಗಂಗಿಭಾವಿಯಲ್ಲಿ ಮಾತನಾಡಿದ ಅವರು, ಮೋದಿಯವರು ಎಲ್ಲ ಊರಲ್ಲಿ ಒಂದೊಂದು ಹೇಳ್ತಾರೆ ಎಂದು ತಿಳಿಸಿದರು. ಪ್ರಧಾನಿ ಮೋದಿ ತಮ್ಮ ಸ್ಥಾನಕ್ಕೆ ತಕ್ಕಂತೆ ಮಾತನಾಡಬೇಕು ಎಂದು ಸಚಿವ ಜಾರಕಿಹೊಳಿ ಮನವಿ ಮಾಡಿದ್ರು. ಇದಕ್ಕೂ ಮಹಾರಾಷ್ಟ್ರಕ್ಕೂ ಏನು ಸಂಬಂಧ ಎಂದು ಸತೀಶ್ ಜಾರಕಿಹೊಳಿ ಪ್ರಶ್ನೆ ಮಾಡಿದ್ದಾರೆ. ಕೊರೋನಾ ಹಗರಣದ ಪ್ರಾಸಿಕ್ಯೂಷನ್ ಕೊಡೋದು ಡೀಲೇ ಆಗಿಲ್ಲ, ಹೇಳಿದ ತಕ್ಷಣ ಯಾವುದೂ ಆಗಲ್ಲ ಎಂದು ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ವರದಿ ಬರಬೇಕಾಗಿತ್ತು, ವರದಿ ಬಂದ ಮೇಲೆ ಕೇಸ್ ಆಗಿದೆ ಅಷ್ಟೇ ಎಂದು ಸತೀಶ್ ಜಾರಕಿಹೊಳಿ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಸುಧಾಕರ್ ಮೇಲೆ ಯಾಕೆ ಎಫ್ಐಆರ್ ಹಾಕಲಿಲ್ಲ ಎಂಬ ಪ್ರಶ್ನೆಗೆ ಉತ್ತರಿಸಿ, ಎಲ್ಲರ ಮೇಲೆ ಎಫ್ಐಆರ್ ಮಾಡಲು ಆಗಲ್ಲ ಎಂದು ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ. ಹಂಗೆ ಡಿಲೇ ಸರ್ಕಾರದಲ್ಲಿ ನಾವು ಹೇಳಿದ ತಕ್ಷಣ ಯಾವುದೂ ಆಗೋಲ್ಲ. ನಮ್ಮ ಸರ್ಕಾರ ಇರ್ಬೋದು, ಅವ್ರ ಸರ್ಕಾರ ಮತ್ತೊಂದು ಸರ್ಕಾರ ಇರ್ಬೋದು, ಹೇಳಿದ ತಕ್ಷಣ ಯಾವುದೂ ಆಗೋಲ್ಲ. ಅದಕ್ಕೆ 1 ತಿಂಗಳು ಡಿಲೇ, 2 ತಿಂಗಳು ಡಿಲೇ. ಯಾಕೆಂದರೆ ವರದಿ ಬರಬೇಕಾಗಿತ್ತು. ಯಾವುದೇ ವರದಿ ಆಧಾರ ಬರದೆ ಕೇಸ್ ಕೊಡಲಿಕ್ಕಾಗೋಲ್ಲ. ಈಗ ವರದಿ ಬಂದಿದೆ. ಯತ್ನಾಳ್ ಅವ್ರ ಹೇಳಿಕೆ ಹೆಂಗಿದೆ ಅಂತ ಸರ್, ಬಿಜೆಪಿ ಅವರು ಒಪ್ಕೊಂಡಂಗಿದೆ ಆಗಿತ್ತು, ಕರೆ ನೀವು ಯಾಕೆ ಬೇಗ ಮಾಡಲಿಲ್ಲ ಅಂತ ಹೇಳಿ ಮಾಡ್ತಾ ಅದೇ ಹೇಳಿದ್ರಲ್ಲ, ಸರ್ಕಾರದಲ್ಲಿ ನಾವು ತಿಳಿದಂಗೆ ಇವತ್ತು ತಿಳಿದಂಗೆ ತಕ್ಷಣ ಆಗೋಲ್ಲ. ಅದಕ್ಕೆ ತಂದೆ ಅಂತ ಕಾಯ್ದೆ ಕಾನೂನು ಇದೆ, ಪ್ರೊಸೀಜರ್ ಇದೆ, ಅದು ಫಾಲೋ ಅಪ್ ಮಾಡೋಕ್ಕೆ ಟೈಮ್ ತೊಗೊಳ್ತದೆ. ಚುನಾವಣೆನ ಬಹುಶಃ ಬೇರೆಯವ್ರು ಯಾರು ಗಂಭೀರವಾಗಿ ತೊಗೊಂಡಂಗೆ ಅಷ್ಟು ಕಾಣುತ್ತೆ. ಎಲ್ಲರೂ ತೊಗೊಂಡಲ್ಲ, ಕೆಲವು ಮಂದಿ ತೊಗೊಂಡಿಲ್ಲ. ಕೆಲವು ಮಂದಿ ಪಾಪ ಶಾಸಕರು ಅಲ್ಲೇ ಹಳ್ಳಿಯಲ್ಲಿದ್ದಾರೆ. ಅವರು ಹಳ್ಳಿಯಲ್ಲಿ ಅಲ್ಲೇ ಮುಕ್ಕಾಂ ಮಾಡಿ ಅಲ್ಲೇ ಕೆಲಸ ಮಾಡ್ತಿದ್ದಾರೆ, ಸೀರಿಯಸ್ ಆಗಿ ಮಾಡ್ತಿದ್ದಾರೆ. ಈ ಕೊರೋನಾ ಹಗರಣ ಏನಿದೆ ಅಲ್ಲ ಸರ್, ಅವಾಗ ಬೊಮ್ಮಾಯಿ ಅವರು CM ಆಗಿದ್ರು, ಸುಧಾಕರ್ ಅವರು ಇದ್ರು, ಅವ್ರ ಮೇಲೆ ಯಾಕೆ ಸರ್ ಏನು ನೋಡಿ, ಎಲ್ಲರ ಮ್ಯಾಗ FIR ಮಾಡ್ಲಿಕ್ಕೆ ಆಗೋಲ್ಲ ಅಥವಾ ದೂರು ಕೊಡ್ಲಿಕ್ಕೆ ಆಗೋಲ್ಲ. ಅದು ಇನ್ವೆಸ್ಟಿಗೇಷನ್ ಟೀಮ್ನವರು. ಆಮ್ಯಾಗ ಅವರು ಎಲ್ಲರೂ ಎನ್ಕ್ವೈರಿ ಮಾಡೋ ಅಧಿಕಾರ ಇದೆ. ನಂತರ ಯಾರ್ಯಾರು ಅವರಿಗೆ ಇದೆ ಅಂತ ಗೊತ್ತಾಗುತ್ತೆ ಮಾಡ್ತಾರೆ. ಈಗ ಸುಧಾಕರ್ ಅದಕ್ಕೆ ಸಂಬಂಧಪಟ್ಟ ಮಂತ್ರಿಗಳು ಅಷ್ಟಕ್ಕೆ ಸೀಮಿತವಾಗಿ ಇರ್ಬೋದು. ನಾಳೆ ಹೋದ್ಮ್ಯಾಗ ಇನ್ನೂ ಇನ್ವಾಲ್ವ್ ಆದವ್ರ ಹೆಸರು ಬರ್ಬೋದು, ಬರಬಾರ್ದಂತೇನಿಲ್ಲ. ಕಾದು ನೋಡೋಣ. ಅತಿ ಹೆಚ್ಚು ಬೊಮ್ಮಾಯಿ ಅವರ CM ಅವಧಿಯಲ್ಲಿ ಕೊರೋನಾ ಇದ್ದಿತ್ತು ಆಗಿದ್ದು ನಿಜ. ಆದರೆ ಅವ್ರು ಅದ್ರಾಗ ಇನ್ವಾಲ್ವ್ ಇದೆ ಅನ್ನೋದು ಲೋಕಾಯುಕ್ತರು ಅಥವಾ ಏಜೆನ್ಸಿ ಅವ್ರು ಮಾಡಬೇಕಲ್ಲ. ಅಲ್ಲಿ ಮಟ್ಟ ಕಾದು ನೋಡೋಣ. ಅವ್ರ ಹೆಸರು ಬರ್ಬೋದಾ ಸರ್ ಮುಂದಿನ ದಿನಗಳಲ್ಲಿ? ಗೊತ್ತಿಲ್ಲ, ನಾವ್ ಹೆಂಗೆ ಏನೋ ಅವ್ರು ಹೇಳ್ಬೇಕು. ಅವ್ರು ನಾವ್ ಹೆಂಗೆ ಹೇಳಲಿಕ್ಕೆ ಇದ್ರೆ ಬರ್ತೈತಿ, ಇಲ್ಲರಿ ಇಲ್ಲೇ ಅಲ್ರಿ. ಅವ್ರ ವಿರುದ್ಧ ಯಾರು ಮಾತಾಡ್ತಾರೆ ಅವ್ರ ಮೇಲೆ ಅಷ್ಟೇ ಕೇಸ್ಗಳನ್ನ ಹಾಕ್ತಾರೆ. ಅಡ್ಜಸ್ಟ್ಮೆಂಟ್ ಯಾರು ಮಾಡ್ಕೊಂಡಿರ್ತಾರೆ ಅವ್ರ ವಿರುದ್ಧ ಯಾವುದು ಅದು ಲೋಕಾಯುಕ್ತರು ಕೊಟ್ಟರೆ, ಲೋಕಾಯುಕ್ತ ಮ್ಯಾಗ ಕೊಟ್ಟರೆ ಲೋಕಾಯುಕ್ತ ಮಾಡ್ಬೇಕಲ್ಲ. ನಾವು ಇನ್ವೆಸ್ಟಿಗೇಷನ್ ಅಲ್ಲ, ಅವ್ರು ಮಾಡ್ತಿದ್ದಾರೆ, ನೋಡೋಣ. ಸರ್ ಮೂಡ ಹಗರಣದ ಸೇಡ್ ತೀರ್ಸ್ಕೊತಾ ಇದ್ರಿ ಈ ಕೇಸ್ ಹಾಕೋದ್ರ ಮೇಲೆ? ಇಲ್ಲ, ಅದಕ್ಕೂ ಇದಕ್ಕೆ ಸಂಬಂಧ ಇಲ್ಲ. ಅದಕ್ಕೆ ಇದು ಮೂಡಕ್ಕಿಂತ ಮುಂಚೆ ಬಂದಿದ್ದು. ಯಾವ್ದ್ರೆ ಈ ಚುನಾವಣೆ ಟೈಮ್ನಾಗ ಮೂಡಕ್ಕಿಂತ ಮುಂಚೆ ಬಂದಿದ್ದು. ಯಾರು ಮಹಾರಾಷ್ಟ್ರ ಎಲೆಕ್ಷನ್ನಾಗ ಅಬಕಾರಿ ದುಡ್ಡ ತಗೊಂಡು ಬಂದು ಎಲೆಕ್ಷನ್ ಮಾಡಂತಾರೆ ಮೋದಿ ಅವರು. ಎಲ್ಲಿ ಅಬಕಾರಿ ಎಲ್ಲಿ ತಗೊಂಡು ಮಾಡಂತಾರೆ ಎಲೆಕ್ಷನ್. ಹಂಗೆ ಹೇಳಾರ. ಅವ್ರೇನು ಮೋದಿ ಅವ್ರ ಭಾಷೆನ ಎಲ್ಲ ಊರಾಗ ಒಂದೊಂದು ಹೊಸದು ಹೇಳ್ತಾರೆ. ಹಂಗೆ ಮೂಡ ಬಗ್ಗೆ ಹೇಳಿದ್ರು, ಎಕ್ಸೈಸ್ ಬಗ್ಗೆ ಹೇಳಿದ್ರು, ಹಂಗೆ ಹೇಳ್ತಾರೆ. ಇದಕ್ಕೂ ಮಹಾರಾಷ್ಟ್ರಕ್ಕೆ ಏನು ಸಂಬಂಧ ಇಲ್ಲ. ಕರ್ನಾಟಕ ATM ಮಾಡ್ಕೊಂಡಿದ್ದಾರೆ, ಅಲ್ಲೆಲ್ಲ ಇದು ಕಿಟ್ ಎಲ್ಲ ಸಿಗ್ತಾವೆ ಇದರಲ್ಲಿ ಕೇರಳದಾಗ. ನೋಡೋಣ, ಅದು ಎಲ್ಲದಕ್ಕೂ ಉತ್ತರ ಕೊಡ್ಲಿಕ್ಕಾಗೋಲ್ಲ. ಅವರಿಂದ ಇದು ಅನಾವಶ್ಯಕ ಭಾಷಣ. PM ಆಗಿ ಅವರಿಂದ ಕೆಲವು ಅನಾವಶ್ಯಕ ಮಾತಾಡೋದು ಅವಶ್ಯಕತೆ ಇಲ್ಲ. ಅವ್ರು ದೊಡ್ಡ ಸ್ಥಾನದಲ್ಲಿದ್ದಾರೆ. ಸೊ ಇವೆಲ್ಲ ಹೇಳೋದು ಅವರು ಕೂಡ ಗೌರವ ಸ್ಥಾನಕ್ಕೆ ಸರಿಯಾದ ಕ್ರಮ ಅಲ್ಲ ಅಂತೀನಿ. ನೋಡೋಣ, ಕಾದು ನೋಡೋಣ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.